ಸರಿ, ನಾವು ಮೃತ್ಯುಂಜಯ ಅವರು ಸರ್ ಪಾತ್ರ ಏನು ಅನ್ನೋ ಕ್ಯೂರಿಯಾಸಿಟಿ ನಿಮ್ಮ ನೋಡಿದ್ರೇನೆ. ಹೇರ್ ಸ್ಟೈಲ್ ರಿಯಲ್ ಹೇರ್ ಸ್ಟೈಲ್ ಅಥವಾ? ಓಕೆ, ಸೂಪರ್. ಅಲ್ಲ ಏನಂತ ಅಂದ್ರೆ ಇವಾಗ ಸುದೀಪ್ ಸರ್ ಹೇರ್ ಸ್ಟೈಲ್ ನೋಡಿ ಮಾರ್ಕ್ಗೋಸ್ಕರ ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ವಿಭಿನ್ನವಾಗಿ, ಸೊ ನಾನು ಆ ಥರ ಏನು ಅಂತ ಅನ್ಕೊಂಡೆ. ಡೋಂಟ್ ಮೈಂಡ್. ಇಲ್ಲ ಮೇಡಮ್, ಇದು ಒರಿಜಿನಲ್ ಇದು. ಸೂಪರ್. ಅಂದ್ರೆ ನನಗೆ ಈ ಹೇರ್ಸ್ ಈ ಕಲರ್ ಗಾಡ್ ಗಿಫ್ಟ್ ಇದು ನನಗೆ ಸಿನಿಮಾಗೆ. ಇದು ಯಾಕಂದ್ರೆ ಪ್ರೊಫೆಷನಲಿ ನಾನು ಅಲ್ಲಿಂದಾನೆ ಥಿಯೇಟರ್ ವರ್ಕ್ ಮಾಡ್ಕೊಂಡು ಇವತ್ತು ಸಿನಿಮಾ ರಂಗದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಈ ಗೆಟಪ್ ಮೇಡಮ್ ಅದು. ವಾವ್, ಸೂಪರ್. ಅದೇ ಗಾಡ್ ಗಿಫ್ಟ್ ಅಂತ. ಗಾಡ್ ಗಿಫ್ಟ್ ಮೇಡಮ್. ಸರಿ, ನಾನು ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಮೇಡಮ್, ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ಅಲ್ಲ ಎಲ್ಲ ಹೇಳ್ಬಿಟ್ರೆ ಇಲ್ಲಿ ಮಜಾ ಇರಲ್ಲ ಮೇಡಮ್. ಥಿಯೇಟ್ರಲ್ಲಿ ನೋಡಿದ್ರೆ ಮಜಾ ಇರುತ್ತೆ. ಇನ್ನೊಂದೇನಂದ್ರೆ ಕ್ಯೂರಿಯಾಸಿಟಿ ಉಳಿಸೋಂತ ಒಂದು 2 ಸಾಲು ಮೇಡಮ್, ನಾವು ನಮ್ದೊಂದು ಮಿನಿ ಟೀಮ್ ಒಂದಿದೆ ಮೇಡಮ್ ಸಿನಿಮಾದಲ್ಲಿ. ಅಂದ್ರೆ ಒಂದು 4-5 ಜನ ನಾವು, ನಮ್ಮ ವೆಂಕಟೇಶ್ ಅಣ್ಣ, ಶಶಿ ಸಾರು, ಮತ್ತೆ ನಮ್ಮ ಕಿಟ್ಟಣ್ಣ, ಮತ್ತೆ ನಮ್ಮ ಮಧು ಅವರು, ನಮ್ದೊಂದು ಪುಟ್ಟ ಟೀಮ್ ಮೇಡಮ್. ನಮ್ಮಿಂದನೇ ಸ್ಟಾರ್ಟ್ ಆಗುತ್ತೆ ಮೇಡಮ್ ಕತೆ. ನಮ್ಮಿಂದ ಸ್ಟಾರ್ಟ್ ಆಗಿ ಅದೇ ಸರ್ ಹೇಳ್ತಾ ಇದ್ದೀನಿ. ಅದು ನಮ್ಮಿಂದ ಅಲ್ಲಿಂದ ಸ್ಟಾರ್ಟ್ ಆಗಿ ಎಂಡು ನಾವು ಹೇಳಕ್ಕಾಗಲ್ಲ. ಎಂಡು ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್ ಯಾವ ರೀತಿ ನಾವು ಇದಾಗ್ತೀವಿ. ಅವ್ರಿಗೂ ನಮಗೂ ಕ್ಲಾಶಸ್ ಆಗುತ್ತೆ. ಕ್ಲಾಶಸ್ ಯಾವ ರೀತಿ ಆಗುತ್ತೆ ಅಂತ ಥಿಯೇಟ್ರಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಕೆಲವೊಂದು ವಿಷಯಗಳನ್ನ ಹೇಳ್ಬೋದು. ನೋಡಿ, ನಾನು ಕೇಳಿದೆ ತಪ್ಪು ಅನ್ಸುತ್ತೆ. ಕ್ಯೂರಿಯಾಸಿಟಿ ಒಂದು ಏನು ಗೊತ್ತಾ ಮೇಡಮ್, ನೀವು ಸ್ವಲ್ಪ ಹುಷಾರಾಗಿರಿ. ಇವರು ಎಲ್ಲ ನಂಬಿಕೆ ದ್ರೋಹಿಗಳು ಇವರು. ಸರಿ ಇಲ್ಲ ಇವರು ಹಿಂಗೆ ಅಂದ್ಕೊಂಡು. ನಾನೇನು ಸುಳ್ಳು ಹೇಳಿದ್ನನ್ರಿ? ಇಲ್ಲ ಸರ್, ದುಡ್ಡು ಮಾಡ್ಬೇಕಲ್ವ ಸರ್, ನಮ್ಗೆ ದುಡ್ಡು ಆಸೆ ಇರುತ್ತಲ್ವ ಸರ್. ದುಡ್ಡು ಮಾಡ್ಬೇಕಲ್ವ ಸರ್, ನಾವು ಬೆಳಿಬೇಕು ಅನ್ನೋ ಆಸೆ ಇರುತ್ತೆ. ಅದೇ ಕೆಲವೊಂದು ಕಂಟೆಂಟ್ಗಳನ್ನ ಹೇಳ್ಬೋದು. ಸಾರಾಯಿ ಕಾಯಿಸುವಂತಹ ಕಾರ್ಯನ ಮಾಡಿರ್ತಾರೆ ಈ ಚಿತ್ರದಲ್ಲಿ. ಸಾರಾಯಿ ಕಾಯಿಸೋದು ಒಂದು ಒಳ್ಳೆ ಫ್ರೆಂಡ್ಸ್ ವೃತ್ತಿ ಕೆಲಸ ಆಗಿರುತ್ತೆ ಮೇಡಮ್. ಸಾರಾಯಿ ತಪ್ಪಲ್ವಾ ಸರ್ ಅದು? ರಾಂಗ್ ಮೆಸೇಜ್ ಅಲ್ಲ ಸಿನಿಮಾದಲ್ಲಿ ಮೇಡಮ್. ಅಲ್ಲ ನಿಜ ಜೀವನದಲ್ಲಿ ಅಪ್ಪ ಎಂತ ಒಳ್ಳೆ ಮನುಷ್ಯ ಅಂದ್ರೆ ಅವ್ರದ್ದು ಇನ್ನೊಂದು ಹೆಸರಿದೆ, ಮುತ್ತು ಅಂತ. ಹೇಳ್ರಿ ರೀ, ಅದನ್ನೆಲ್ಲ ಹೇಳ್ಬೇಕು. ಹೇಳಿ. ಅರೆ ಸರ್ ಹೇಳಿದ್ರೆ ಒಂದ್ ಚಂದ, ಸರ್ ಅದನ್ನ ಹೇಳಿಸ್ಬಿಡೋಣ. ಅಲ್ಲ, ಎಷ್ಟೋ ಸರಿ ಏನ್ ಗೊತ್ತಾ, ನನ್ಗೆ ಅವ್ರ ಮೇಲೆ ಒಂದು ಸ್ವಲ್ಪ ಬೇಜಾರು ಇದೆ ನನಗೆ. ಓಪನ್ ಆಗಿ ಏನಕ್ಕೆ ಅಂತಂದ್ರೆ ಮೇಡಮ್, ಏನ್ ಗೊತ್ತಾ, ನಾನು ಹೇಳ್ತೀನಿ ಮೇಡಮ್. ಪ್ರಾಪರ್ ಕೋಲಾರ ಮೇಡಮ್. ಓಕೆನಾ? ಸರಿ, ನೀನು ಊರಿಂದ ಯಾವಾಗ ಬರ್ತೀಯಾ? ಸರಿ ಬಿಡ್ತೀನಿ ಸರ್ ಅಂದ್ರೆ ಬರೋವಾಗ ಒಂದ್ 2 kg ತಗೊಂಬ ಅಂತೀನಿ. 2 kg ತಗೊಂಬ ಅಂತಾರೆ. ಅದು ಅದೇ ಮೇಡಮ್, ಅದು ಆಮೇಲೆ ಹೇಳ್ತಾ 2 kg ಸರ್, 2 kg ಇಲ್ಲ 85 kg ತಗೊಂಡ್ಬರ್ತೀನಿ ಸರ್ ಅಂತೀನಿ. 85 kg ಬೇಡ, ನಂಗೆ 2 kg ಸಾಕು ಅಂತಾರೆ. ಯಾಕಂದ್ರೆ ನಮ್ದು ಕೋಲಾರ ಅಲ್ವಾ ಮೇಡಮ್, ನಾವು ಚಿನ್ನದವ್ರಲ್ವ ಮೇಡಮ್. ಬರೋವಾಗ ಒಂದ್ 2 kg 85 kg ನಾನೇ ಇದ್ದೀನಿ ಸರ್. ಅಲ್ಲಿ ಗೋಲ್ಡ್ಗಿಂತ ಈ ಕಾಗೆ ಬಂಗಾರ, ಇದು ಏನದು ಬ್ಲ್ಯಾಕ್ ಗೋಲ್ಡ್ಗೆ ಇನ್ನ. ಸರ್ ಇಲ್ಲ ಮೇಡಮ್, ಒಂದು ಮಾತು ಹೇಳ್ತೀನಿ. ಇದು ನೀವು ಏನು ಬ್ಲ್ಯಾಕ್ ಅನ್ನೋ ಒಂದು ದೃಷ್ಟಿಯಲ್ಲಿ ನೀವು ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ಕೂಡ ನನಗೆ ಬೇಜಾರಿದೆ. ಈ ಕರಿಮಣಿ ಇರುತ್ತಲ್ಲ ಕುತ್ತಿಗೆಯಲ್ಲಿ, ಅದು ಕಪ್ಪು, ಗೊತ್ತಾಯ್ತಾ? ಆಮೇಲೆ ನಮ್ಮ ದೇವರುಗಳನ್ನ ಕೆತ್ತುತ್ತಾರಲ್ಲ, ಅದು ಕೃಷ್ಣ ಶಿಲೆ, ಕೃಷ್ಣ ಕಪ್ಪು, ರಾಮ ಕಪ್ಪು. ಹಾಗಂತ ನಾವು ಈ ಬಣ್ಣದ ಬಗ್ಗೆ ನೀವು ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಕಪ್ಪು ಸರ್ವಶ್ರೇಷ್ಠ ರೀ. ಮತ್ತೆ ಬ್ಲಾಕ್ ಗೋಲ್ಡ್ ಇನ್ನ ಜಾಸ್ತಿ ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮುಖದ ಸೌಂದರ್ಯವನ್ನ ಹೆಚ್ಚಿಸುವಂತಹ ನಮ್ಮ ಹೇರ್ಸ್ ಬೆಳ್ಳಗಾದ್ರೂ ಎಲ್ಲ ಬಣ್ಣ ಹಚ್ಕೊಂತವೆ ಮೇಡಮ್. ಅದ್ರಲ್ಲಿ ಇನ್ನೊಂದೇನಂದ್ರೆ ಇವ್ರಿಗೂ ಸ್ವಲ್ಪ ಇದಿತ್ತು ಮೇಡಮ್, ನನ್ನ ಮೇಲೆ ಕೋಪ ಇತ್ತು ಮೇಡಮ್, ನಮ್ಮ ಹೀರೋಯಿನ್ಗೂ ಮತ್ತೆ ಅಶೋಕ್ ಸರ್ಗೂ ನಮ್ಮ ಕಿಟ್ಟಣ್ಣ ಅವ್ರಿಗೂ. ಯಾಕಂದ್ರೆ ನಮ್ಮ ಸಿನಿಮಾದಲ್ಲೆಲ್ಲ ಕಪ್ಪಗಿರೋರೇ ಬೇಕಾಗಿರುತ್ತೆ. ಇವರೆಲ್ಲ ಬೆಳಗಿರ್ತಾರೆ ನೋಡಿ, ಇವ್ನು ಕಪ್ಪಗಿದಾನೆ, ಇವ್ನಿಗೆ ಅಡ್ವಾಂಟೇಜ್ ಇದೆ, ನಮ್ಗೆ ಅಡ್ವಾಂಟೇಜ್ ಇಲ್ಲ. ಇದು ಸ್ವಲ್ಪ ಜಾಸ್ತಿ ತಮಾಷೆ ಇದ್ರಿ. ಏನ್ ಗೊತ್ತಾ ಮೇಡಮ್, ಈಗ ಒಂದು ಡೈರೆಕ್ಟ್ರು ಒಂದು ಇದು ಮಾಡ್ಕೊಂಡಿರ್ತಾರೆ, ಈ ಒಂದು ಕತೆ, ಈ ಕತೆ ಇಂಥ ಬ್ಯಾಕ್ಗ್ರೌಂಡಲ್ಲಿ ಈ ಇದರಲ್ಲಿ ನಡೀತೆ, ಅದಕ್ಕೆ ಯಾವ್ಯಾವ ಇದು ಬೇಕೋ ಅದನ್ನು
ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಆ ಕ್ಯಾರೆಕ್ಟರ್ ಸಿಕ್ತು ಅಂತಲ್ಲ, ನಿಮ್ಮ ಒಳಗಿರುವ ಪ್ರತಿಭೆ ಏನಿದೆ, ಹೌದು ಸರ್, ಥಿಯೇಟ್ರಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ರಲ್ಲ, ನಿಮ್ಮ ಒಳಗಿನ ಕಲೆ ಏನಿದೆ ಅದನ್ನ ನಮ್ಮ ಡೈರೆಕ್ಟರ್ ನಾಗಮುಖ ಅವರು ಗುರ್ತಿಸಿದ್ದಾರೆ. ಅದಕ್ಕೂ ಕೊಟ್ಟಿರೋದು ಬಣ್ಣಕ್ಕೋಸ್ಕರ ಕೊಡೋದ್ರೆ ಎಲ್ಲೆಲ್ಲೋ ಇರುತ್ತೆ. ಇಲ್ಲ ಆಕ್ಚುಲಿ ಅವಾಗ ಸ್ವಲ್ಪ ಅಲ್ಲ ನೀವು ಆಕ್ಚುಲಿ ಬೆಳ್ಳಗಿದ್ದಿದ್ರು ನಿಮ್ನ ಕಪ್ಪು ಮಾಡಿಸಿನೇ ನಿಮ್ಮ ಹತ್ರ ಕೆಲಸ ಮಾಡಿಸೋರು. ಯಾಕಂತ ಹೇಳಿದ್ರೆ ಇವ್ರು ಆಲ್ರೆಡಿ ಥಿಯೇಟರ್ ಬ್ಯಾಕ್ಗ್ರೌಂಡ್, ಇಲ್ಲಿ ತನಕ ತುಂಬಾ ಚಿತ್ರಗಳನ್ನ ಮಾಡಿದ್ದಾರೆ ಅಂಡ್ ಒಳ್ಳೆ ಪರ್ಫಾರ್ಮರು ಕೂಡ ಅವರು. ಈಗ ಅವರು ಈಗ ಒಂದು ಸಾಂಗ್ ಕೂಡ ರಿಲೀಸ್ ಆಯ್ತು, ಅದ್ರಲ್ಲಿ ಅವ್ರ ಎಕ್ಸ್ಪ್ರೆಷನ್ ನೋಡಿ, ಒಂದು ಐಟಮ್ ಸಾಂಗ್ ರಿಲೀಸ್ ಆಯ್ತು, ಇವ್ರ ಎಕ್ಸ್ಪ್ರೆಷನ್ ನೋಡಕ್ಕೆ ಚಂದ ಅದರಲ್ಲಿ. ಸೊ ಅಂದ್ರೆ ಇವನ್ ಒಂದು ಸೆಕೆಂಡ್ ಸೀನ್ ಬಂದ್ರು ಕೂಡ, ಒಂದು ಸೆಕೆಂಡ್ ಶಾಟ್ ಬಂದ್ರು ಕೂಡ ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟೋಗ್ತಾರೆ. ಸೊ ವೆರಿ ಗುಡ್ ಆರ್ಟಿಸ್ಟ್ ಅವರು. ಹಾಗಾಗಿ ಮೃತ್ಯುಂಜಯ ಅನ್ನೋದಕ್ಕಿಂತಲೂ ನಮ್ಮ ಮುದ್ದಾದ ಮುತ್ತು ನೀನು. ನೋಡಿ, ಇಷ್ಟೊಂದು ಕಾಂಪ್ಲಿಮೆಂಟ್ ಸಿನಿಮಾ ತಂಡದಿಂದ ಮತ್ತೆ ಆಚೆ ಕಡೆಯಿಂದನೂ ಒಳ್ಳೆ ರಿಯಾಕ್ಷನ್, ಎಷ್ಟು ಖುಷಿ ಕೊಡುತ್ತೆ ಮುತ್ತು ಅವ್ರಿಗೆ. ಮುತ್ತು ಅಂತ ಕರೀಲ, ಮೃತ್ಯುಂಜಯ ಅಂತ ಕರೀಲ. ಮುತ್ತು ಚೆನ್ನಾಗಿದೆ ಮ್ಯಾಮ್, ಮುತ್ತು ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ನನ್ನ ಹೆಸರು ನನ್ನ ಊರಲ್ಲೇ ತುಂಬಾ ಜನ ಗೊತ್ತಿಲ್ಲ ಮೇಡಮ್ ಮೃತ್ಯುಂಜಯ ಅಂತ, ಎಲ್ಲರೂ ಮುತ್ತು ಅಂತಾನೆ ಕರೀತಾರೆ. ಮುತ್ತು ಅಂದ್ರೆ ಅದೊಂಥರ ಬ್ರ್ಯಾಂಡ್ ಆಗ್ಬಿಟ್ಟಿದೆ ನನಗೆ. ಮೃತ್ಯುಂಜಯ ಅಂತ ಯಾರಿಗೂ ನಮ್ಮ ಲೋಕಲ್ ಅಲ್ಲಿ ನನ್ನ ಜೊತೆಲಿ ಬೆಳೆದಿರೋಂಥವ್ರಿಗೆ ಬಿಟ್ರೆ ಇನ್ನು ಅಕ್ಕಪಕ್ಕದಲ್ಲಿರೋರು ಕೂಡ ಗೊತ್ತಿಲ್ಲ ಮೇಡಮ್ ನನ್ನ ಹೆಸರು. ಎಲ್ಲ ಮುತ್ತು ಅಂತಾನೆ ಕರೀತಾರೆ. ನನಗೂ ಇವತ್ತು ಗೊತ್ತಾಗಿದ್ದು ಅವರದ್ದು ಹೆಸರು ಮೃತ್ಯುಂಜಯ ಅಂತ. ಓಕೆ, ಇನ್ನ ಕಿಟ್ಟಪ್ಪ ಅವ್ರು ಹೇಗೆ, ಹೀಗೆ ಕಿಟ್ಟಪ್ಪ ಅಂತಾನೆ ಕರಿತೀನಿ, ಅದೇ ಒಂಥರ ಚೆನ್ನಾಗಿದೆ ಕಿಟ್ಟಣ್ಣ. ಕೃಷ್ಣ ಜಯಂತ್ ಅವರು ಹೇಗೆ ಸೆಟ್ಟಲ್ಲೂ ಹೀಗೆ ಸೈಲೆಂಟ್ ಸರ್ ಇವರು? ಇಲ್ಲಿ ಮಾತ್ರ ಸೈಲೆಂಟ್ ಆಗಿದೆ. ಇಲ್ಲಪ್ಪ, ಅವರೆಲ್ಲ ಸೈಲೆಂಟ್ ಅಲ್ಲ. ಇಲ್ಲ, ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ಮೇಡಮ್, ನಾನು ಸಿನಿಮಾ ಮಾಡೋದಕ್ಕೆ ನನ್ನ ರೆಫರ್ ಮಾಡಿದ್ದು ನಮ್ಮ ಕಿಟ್ಟಣ್ಣ ಅವರು. ವಾವ್, ಸೂಪರ್. ಅಂದ್ರೆ ನಾವೆಲ್ಲ ಥಿಯೇಟರ್ ಇಂದ ಬಂದವರು, ನಾಟಕ ಮಾಡ್ಕೊಂಡಿದ್ದು. ನಾನು ಸಮುದಾಯದಲ್ಲಿ ನಾಟಕ ಮಾಡ್ತಾ ಇದ್ದೆ, ಇವರು ಬೇರೆ ಕಡೆ ಯೂನಿವರ್ಸಿಟಿಲಿ ಮಾಡ್ತಾ ಇದ್ರು. ಥಿಯೇಟರ್ ಮಾಡ್ತಾ ಇದ್ದೆ ಮೇಡಮ್. ಅವಾಗ ಹಂಗೆ ಪರಿಚಯ ಆಯ್ತು. ಆಮೇಲೆ ಒಂದು ಫಿಲಮ್ಗೆ ಅಂತ ಟ್ರೈಲರ್ ಶೂಟ್ ಮಾಡ್ದೋ, ಹಾರರ್ ಮೂವಿಗೆ. ಆಗ ಕರ್ಕೊಂಡು ಬಂದಿದ್ದೆ. ಅವ್ರದ್ದು ಆ್ಯಕ್ಟಿಂಗ್ ನೋಡಿ ತುಂಬ ಇಷ್ಟ ಆಗಿತ್ತು. ಮತ್ತು ಇದರಲ್ಲಿ ನಮ್ಮ ನಾಗಮುಖ ಸರ್ ಏನು ಹೇಳಿದ್ರು, ಸ್ವಲ್ಪ ರಾ ಫೀಲ್ ಇರುತ್ತೆ, ಈ ಥರ ಇರುತ್ತೆ ಅಂತ ಹೇಳಿದಾಗ ಫಸ್ಟ್ ನನ್ನ ಮೈಂಡ್ಗೆ ಹೋಗಿದ್ದು ಇವರೇ. ಎಷ್ಟು ಮುದ್ದಾಗಿದ್ದಾರೆ, ಅಲ್ಲ ಬೇಕು ಅಂತ ನಮಗೆ. ಒಂದು ವಿಲೇಜ್ ಇದು ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ವಲ್ಪ ವಿಲನ್ ಆಗಿ ಕಾಣಿಸ್ಕೊಬೇಕು, ಸ್ವಲ್ಪ ಅದಕ್ಕೆ ತಕ್ಕಂತ ಒಂದು ಇರಬೇಕು, ಈ ಥರದ್ದು ಬೇಕು ಅಂದಾಗ ನಾನು ನಮ್ಮ ಮುತ್ತವ್ರು ಇದ್ದಾರೆ ಅಂತ ಹೇಳಿದೆ. ಸರಿ ಕರ್ಸಿ ಅಂದರು, ಕರೆಸಿ ಆಗ ಒಟ್ಟಿಗೆಲ್ಲ ಮಾತಾಡಿ ಅವರು ಓಕೆ ಆದರು. ಹಾಗೆ ಎಲ್ಲರೂ ಸೇರಿಕೊಂಡ್ರು. ನಾ ಡೈರೆಕ್ಷನ್ ಟೀಮಲ್ಲಿ ನಮ್ಮ ನಾಗಮುಖ ಅವ್ರ ಜೊತೆ ಫಸ್ಟಿಂದ ವರ್ಕ್ ಮಾಡುವಾಗ ಆಗ ಎಲ್ಲರೂ ಸಿಕ್ಕಿದ್ರು, ಸೇರ್ಕೊಂಡೆ. ಹಂಗೆ ಆರ್ಟ್ ವರ್ಕ್ ನೀವೇ ಮಾಡಿಬಿಡಿ ಅಂತ ಹೇಳಿದ್ರು. ನಾನು ನಾಟಕದಲ್ಲಿ ಅದು ಇದು ಚಿಕ್ಕ ಪುಟ್ಟ ಮಾಡ್ತಾ ಇದ್ದೋ, ಮುಖವಾಡಗಳಿಗೆ ಪೇಪರ್ ಅಂಟಿಸೋದು ಅದು ಇದು ಮಾಡ್ಕೊಂಡಿದ್ದವರು. ಹಂಗಾಗಿ ಆರ್ಟ್ ವರ್ಕ್ ಮಾಡ್ತೀರಾ ಅಂದರು. ಆಲ್ರೆಡಿ ಒಂದು 2-3 ಸಿನಿಮಾಗಳಿಗೆ ಆರ್ಟ್ ವರ್ಕ್ ಮಾಡಿದ್ದೆ. ಆಗ ಸರಿ ನಾನು ಮಾಡ್ತೀನಿ ಅಂತೇಳಿ ಇದರಲ್ಲೂ ಅಂದ್ರೆ ಅವ್ರು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ಇದ್ದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಇದ್ದಾರೆ, ಆಕ್ಟಿವ್ ಮಾಡಿದ್ದಾರೆ ಈ ಚಿತ್ರದಲ್ಲಿ. ಸಕಲ ಕಲಾ ವಲ್ಲಭ. ಆದ್ರೆ ನನಗೆ ಕಿಟ್ಟಣ್ಣನ ಮೇಲೆ ಬೇಜಾರಿದೆ. ನಾನು ಬೇಜಾರು ಮಾಡ್ಕೊತೀನಿ ಮೇಡಮ್. ನೋಡಿ ಮೇಡಮ್, ಅವರಿಬ್ರು ಫ್ರೆಂಡ್ಸ್ ಅಂತೆ ರೆಕಮೆಂಡ್ ಮಾಡ್ಬಿಟ್ಟು ಕೊಡಿಸ್ಬಿಟ್ಟ. ನಾನೇನು ಏನಾಗಿದ್ದೆ, ಏನ್ ಕಿಟ್ಟಣ್ಣ ಬರೇ ಇಂಗ್ಲಿಷ್ ನೀವು ಹಂಗಲ್ಲ, ಫ್ರೆಂಡ್ ಹೌದಲ್ವಾ? ಇವನೇನು ನಿನ್ನ ಮೊನ್ನೆ ಪರಿಚಯ ಅಲ್ಲ, ನನಗೂ ಸಾಮಾನ್ಯ ಎಷ್ಟು ವರ್ಷ ಪರಿಚಯನ? 10 ವರ್ಷ. ಅಟ್ಟು ನೋಡಿದ್ರ ಅಷ್ಟಿದ್ದು ಹಿಂಗೆ ಇದೇ ಫ್ರೆಂಡ್ಸ್ ಅಲ್ಲೇ. ಅದಕ್ಕೆ ಹೇಳಿದ್ದು ಮೇಡಮ್, ಹಂಗೇನಿಲ್ಲ, ಅಶೋಕ್ ಸರ್ ಬೇಜಾರು ಮಾಡಬಾರ್ದು ಸೆಟ್ ಅಲ್ಲಿ. ಇಲ್ಲ, ಸುಮ್ಮನೆ ತಮಾಷೆ ಮಾಡಿದೆ. ದೇವ್ರನ್ನ ರೆಫರ್ ಮಾಡಕ್ಕೆ ಪೂಜಾರಿ ಪರ್ಮಿಷನ್ ಬೇಕಾ? ನೆಕ್ಸ್ಟ್ ಸಿನಿಮಾಗೆ ಡೈಲಾಗ್ ರೈಟರ್ ಇವರೇ ಅನ್ಸುತ್ತೆ. ಇಲ್ಲ, ಡೈಲಾಗ್ ಎಲ್ಲ ಬರೀತಾರೆ. ಸರ್ ಇಲ್ಲ ಮೇಡಮ್, ಥಿಯೇಟರ್ ಅಂದ್ರೆ ಎಲ್ಲ ಕಲ್ಸುತ್ತೆ, ಎಲ್ಲವನ್ನು ಕಲಿಸುತ್ತೆ. ಅದು ನೀವು ಬ್ಯಾಕ್ ಸ್ಟೇಜ್ ವರ್ಕಿಂದ ಹಿಡಿದು ಏನು ಇಲ್ಲ ಏನು ಎಲ್ಲವನ್ನ ಕಲಿತಾಗಲೇ ಒಬ್ರು ಆ ಥಿಯೇಟ್ರ್ ಆರ್ಟಿಸ್ಟು ಇದಾಗೋದು. ಅವರು ಈಗ ಯಾರೋ ಒಬ್ರದ್ದು ಏನೋ ಹುಷಾರಿಲ್ಲ, ಆ ಪಾತ್ರಕ್ಕೆ ರೆಡಿ ಆಗ್ಬೇಕು ಅಂದ್ರೆ ಆ ಪಾತ್ರಕ್ಕೂ ರೆಡಿ ಆಗಿರ್ತಾರೆ. ಯಾವುದಕ್ಕೆ ಬಂದ್ರೆ ಅಷ್ಟು ಸಂಪೂರ್ಣವಾಗಿ ತಯಾರಿ ಈ ಥಿಯೇಟ್ರಲ್ಲಿ ಇರುತ್ತೆ. ಹೌದು, ಎಲ್ಲ ಥರದಲ್ಲೂ ಪ್ರತಿಯೊಂದು ಕಲಿಸುತ್ತೆ ಮೇಡಮ್ ನಾಟಕ. ಪ್ರತಿಯೊಂದು ನಾವು ಏನು ಬೆಳಿಗ್ಗೆ ಇದ್ದಾಗಿನ ಸಂಜೆವರೆಗೆ ಏನು ಕೆಲಸ ಇರುತ್ತೆ, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಕ್ಕೆ ಥಿಯೇಟ್ರ್ ಕಲಿಸುತ್ತೆ, ಬದುಕೋಕ್ಕೆ ಜೀವನ ಕಲಿಸುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಇನ್ನಷ್ಟು ಮಾತುಕತೆ, ಚರ್ಚೆ ಸಿನಿಮಾದ ಬಗ್ಗೆ. ನಂಗೆ ನಿಜವಾಗ್ಲೂ ಇದು ಸಂದರ್ಶನ ಅಂತ ಅನಿಸ್ತಾ ಇಲ್ಲ, ಯಾವುದೋ ಒಂದು ಒಳ್ಳೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ.